ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಂದವರು, ನೀವು ನೋಡ್ತಾ ಇರೋದು 24. ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ಒಂದು ವಿಶೇಷ ಗೆಸ್ಟ್ ಬಂದಿದ್ದಾರೆ. ಅವರು ನಮ್ಮ ಬದುಕರ ಗುಂಡೆನವರು. ನಮಸ್ಕಾರ ಸರ್. ನಮಸ್ಕಾರ. ಇವರು ಸಾಹಿತ್ಯಗಳು, ಲೋಕದರ್ಶನ ಪತ್ರಿಕೆ ಹಿರಿಯ ಪತ್ರಕರ್ತರು ಹೌದು. ಲೋಕದರ್ಶನ ಮತ್ತು ನಾನಾ ಬುಕ್ಗಳು ಬರ್ತಾರೆ. ಅವರೊಂದಿಗೆ ಇವತ್ತೊಂದು ವಿಶೇಷ ಸಂದರ್ಶನದ ನಮ್ಮ 24 ಕಡೆ ಕರೆದೇವೆ. ಅವರನ್ನು ಬರಮಾಡಿಕೊಳ್ಳೋಣ. ನಮಸ್ಕಾರ ಸರ್, ವೆಲ್ಕಮ್. ನಮಸ್ಕಾರ. ನಮಸ್ಕಾರ ಸರ್, ಒಂದು ನಿಮ್ಮದು ಕೊಡಬೇಕು. ಸದ್ಯದಲ್ಲೇ ಈಗ ಇಡೀ ರಾಜ್ಯಾದ್ಯಂತ ಚರ್ಚೆ ಇದೆ. ನಮ್ಮ ಎಸ್ ಎಲ್ ಭೈರಪ್ಪನವರು ಸದ್ಯದಲ್ಲಿ ನಮ್ಮನ್ನು ಭೇಟಿ ಆಗಲಿದ್ದಾರೆ. ಈ ಫಸ್ಟ್ ನೀವು ಅವರು ಎಸ್ ಎಲ್ ಭೈರಪ್ಪನ ಯಾವಾಗ ನೀವು ಮೀಟ್ ಮಾಡಿದ್ದೀರಿ, ಭೇಟಿ ಯಾವಾಗತ್ತ? ನಾನು ಸುಮಾರು ಅದು 1997 ಇಸ್ವಿ ಇರ್ಬೋದು. ನಾನು ನಿಜವಾದ ಭೈರಪ್ಪನವರ ಅಭಿಮಾನಿ, ಕಟ್ಟ ಅಭಿಮಾನಿ. ಅಮಾವಾಸ್ಯೆ ಮಾತಾಡಬಹುದು ಅಂದರೆ ನಾನು ಬರ್ತೇನೆ. ಇಲ್ಲ ಸರ್, ಕೆಲವು ಮಂದಿ ಅಮಾವಾಸ್ಯೆ ಇದು ತಿಥಿ ಮುಹೂರ್ತ ನೋಡ್ತಿರ್ತಾರೆ, ಹಾಗೆ ನಾನು ತಿಳ್ಕೊಂಡೆ ಯಾವುದೂ ತಲೆಯಾಗಿ ಇಟ್ಕೊಬೇಡಿ, ಆವತ್ತನೇ ಕಾರ್ಯಕ್ರಮ ಇಟ್ಕೋಬೇಕು, ನಾನು ಬರ್ತೀನಿ ಅಂತ ಹೇಳಿದ್ರು. ಮತ್ತು ನನಗೆ ಎಲ್ಲರಿಗೂ ಹೇಳಿದೆ. ಅವ್ರು ಮತ್ತೊಂದು ಏನು ಹೇಳಿದ್ರು ಅಂದರೆ, ಬರೀ ಉಪನ್ಯಾಸ ಅಂತ ಇಟ್ಕೋಬೇಡ್ರಿ. ಉಪನ್ಯಾಸ ಮಾಡೋದು ರಾಜಕಾರಣಿಗಳ ಕೆಲಸ. ಆ್ಯಕ್ಚುಲಿ ಸಾಹಿತ್ಯಗಳು ಉಪನ್ಯಾಸ ಕೊಡಬಾರ್ದು. ಅವರು ಬರವಣಿಗೆ ಇಲ್ಲ ಕೊಡಬೇಕು, ಬರವಣಿಗೆ ಮಾಡಬೇಕು, ರಾಜಕಾರಣ ಭಾಷಣ ಮಾಡಬೇಕು. ನಮ್ಮ ಕೆಲಸ, ಸಾಹಿತ್ಯದ ಕೆಲಸ ಏನು, ಒಂದು ರೂಮ್ನಾಗೆ ಕೂತು ಅಧ್ಯಯನ ಮಾಡಬೇಕು, ಪುಸ್ತಕ ಬರೀಬೇಕು, ಓದೋರಿಗೆ ಹಂಚಬೇಕು. ಪುಸ್ತಕ ಮುಖಾಂತರ ಓದೋರಿಗೆ ಭೇಟಿ ಆಗಬೇಕು ಹೊರತು ಉಪನ್ಯಾಸದಿಂದ ಭೇಟಿ ಆಗಬಾರ್ದು ಅಂತ ಹೇಳಿದರು. ಅದಕ್ಕೆ ಅವ್ರು ಏನು ಹೇಳಿದರು, ಒಂದು ಆಳವಾದ ವಿಚಾರ. ಹೌದು, ಅವ್ರು ಪ್ರತಿಯೊಂದು ಮಾತಿಗೂ ಒಂದು ವಿಚಾರ ಮಾಡ್ತಕ್ಕಂಥ ಇದೇ ಇರ್ತದೆ. ಆಮೇಲೆ ಅವ್ರ ಜೊತೆಗೆ ಏನು ಹೇಳಿದ್ರು, ಉಪನ್ಯಾಸ ಅಂತ ಇಷ್ಟ ಹೇಳ್ಬೇಡ್ರಿ, ಉಪನ್ಯಾಸ ಹಾಗೂ ಸಂವಾದ ಅಂತ ಇಟ್ಕೊಳ್ರಿ. ನಂಗೆ ಉಪನ್ಯಾಸಕ್ಕಿಂತ ನಮ್ಮ ಓದುಗಳೊಂದಿಗೆ ನಾನು ಮಾತಾಡ್ಬೇಕಂತ ಅನಿಸ್ತದೆ, ಅದಕ್ಕೆ ಸಂವಾದ ಅಂತ ಇಟ್ಕೊಳ್ರಿ ಅಂತ. ಆಯಿತು, ಸಂವಾದ ಅಂತ ಇಟ್ಕೊಳ್ತೀವಿ ಅಂತೇಳಿ ಉಪನ್ಯಾಸ ಸಂವಾದ ಅಂತ ಮಾತಂತಿದ್ದು ಎಲ್ಲರೂ ನಾವು ಇಂಡಿಷನ್ ಕಾರ್ಡ್ ಕೊಟ್ಟಿವಿ. ಅವ್ರು ಏನು ಅವ್ರ ಡೇಟ್ ಇತ್ತು, ಆ ಟ್ರೈನಿಂಗ್ ಬಂದರು. ಅದಕ್ಕೂ ಮೊದಲಿಗೆ ಅವರು ಲೆಟರ್ ಬರೀತಾರೆ ನನಗೆ. ಲೆಟರ್ ನನ್ನ ಕಡೆ ಅದ, ನಿಮಗೆ ಕೊಡ್ತೇನೆ. ಲೆಟ್ರ್ ಅದ ನನ್ನ ಕಡೆ. ನನ್ನ ಕಡೆ ಅದು ಆಮಂತ್ರಣ ಪತ್ರಿಕೆ ಅದ, ಲೆಟರ್ ಅದ, ಅವ್ರ ಜೊತೆ ಕಾರ್ಯಕ್ರಮ ಮಾತಾಡಿದ ಫೋಟೋನೂ ಅದ. ಯಾಕಂದ್ರೆ ಫೋಟೋ ಅವಾಗ ಭಾಳ ವಿರಳ. ಈಗ ನಂಗೆ ಅವಾಗ ಯಾವ ವಿಷಯ ಇರಬೇಕು ಸರ್? ಏನ್ರಿ, ಯಾವ ವಿಷಯ ಬಂದಿದ್ರೆ ಅವರು? ಯಾವ ಇಸ್ವಿ? 1998ನೇ ಇಸ್ವಿ ಅಕ್ಟೋಬರ್ ಬೇಕಾದ್ರು. ಅಕ್ಟೋಬರ್ ತಿಂಗಳ ಡೇಟ್ ಅಷ್ಟಾಗಿ ನೆನಪಿಲ್ಲ. ನಿಮ್ಮ ಪತ್ರದಿಂದ ನಿಮ್ಗೆ ಡೇಟು ಗೊತ್ತಾಗೋದು. 25 ವರ್ಷದಿಂದ, 20 ವರ್ಷದಿಂದ, ಮಿನಿಮಮ್ 20 ವರ್ಷದಿಂದ ಏನ್ರಿ. ಅವಾಗ ಅವರು ಬರ್ತೀವಿ ಅಂತ ತೊಗೊಂಡು ಇದು ಮಾಡಿದ್ರು. ಆಮೇಲೆ ಅವರು ಇಂಗ್ಲೆಂಡ್ ಲೆಟ್ರ್ ಬರೀತಾರೆ. ಲೆಟ್ರ್ ಏನು ಬರೀದ್ರು ಅಂದರೆ, ನನಗೆ 65 ವರ್ಷ ಆಗ್ಯಾವ, ನೀವು ಸೀನಿಯರ್ ಸಿಟಿಜನ್ ಬೆನಿಫಿಟ್ ಸಿಗ್ತದೆ, ಸಂಘಟಕರ ನೀವು ಸುಮ್ಮನೆ ಎಲ್ಲ ಕೈಲಿ ಹಾಕಿ ಇದು ಮಾಡಬೇಡ್ರಿ, ಅದ್ರ ಬೆನಿಫಿಟ್ ತೊಗೊಳ್ರಿ, ನಂಗೆ ಸೀನಿಯರ್ ಸಿಟಿಜನ್ ಬೆನಿಫಿಟ್ ಸಿಗ್ತದೆ 30%. ಈಗ ಸ್ವಲ್ಪ ಹೆಚ್ಚಿಗಿರ್ಬೋದು, ಅವ್ರು 30% ಇತ್ತು. ಯಾಕಂದ್ರೆ ಬರೋದು ಅದು ಓದಿದ್ದು ನಂಗೆ ಇನ್ನೂ ನೆನಪದ ಹೇಳ್ರಿ. ಅವ್ರು ಬರೋದು ಅಂತರ್ದೇಶೀಯ ಪತ್ರ, ಅದ್ರ ಬಗ್ಗೆ ಎಲ್ಲ ಬರೀತು. ನಾ ಹಿಂಗೆ ಮಾಡ್ತೀನಿ. ಅವ್ರು ಇನ್ನೊಂದೇನು ವಿಶೇಷ ಅಂದರೆ, ಅವ್ರು ಹೋಟೆಲ್ ಊಟ ಮಾಡ್ತಿದ್ದಿಲ್ಲ. ಹೋಟೆಲ್ ಊಟನೇ ಮಾಡ್ತಿದ್ದಿಲ್ಲ. ನಾನು ಅದ್ರ ಒಂದು ಪಾಯಿಂಟ್ ಬರೀತಾರೆ ಅವರು, ನಾನು ಹೋಟೆಲ್ ಊಟ ಮಾಡೋಂಗಿಲ್ಲ, ಮನೆ ಊಟನೇ ಮಾಡ್ತೀನಿ, ನಾನು ಏನು ಊಟ ಮಾಡ್ತೀನಿ ಮೆನು ಬರೀತಾರೆ ಅವರು. ಎಷ್ಟೊಂದು ಶಿಸ್ತು ನೋಡ್ರಿ ಅವ್ರು ಏನ್ರಿ. ಆ ಒಂದು ಮೆನು ಬರೀದ್ರು, ನಾನು ಹಿಂಗೆ ಇದೇ ಊಟ ಮಾಡ್ತೀನಿ, ಅದನ್ನೇ ನಾನು ಮಾಡಿಸ್ಬೇಕು ಅಂತೇಳಿ. ಆಮೇಲೆ ಆಯಿತು ಅಂತೇಳಿ ಅಲ್ಲಿ ಪತ್ರ ಎಲ್ಲ ಇದು ಮಾಡಿದ್ವಿ. ಆಮೇಲೆ ಬಂದರು, ಟ್ರೈನಿಗೆ ಬಂದರು. ಅಷ್ಟು ನಾವು ಮೊದಲಿಗೆ ಹೋಗಿ ನಿಂತಿದ್ವಿ. ಇದೇ ಮಿಲನ್ ಹೋಟೆಲ್ ಇಲ್ಲೇ ಕ್ಲಬ್, ಅಲ್ಲಿ ನಾವು ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಅವ್ರು ಕರ್ಕೊಂಡ್ಬಂದು ಅಲ್ಲಿ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ ಅವ್ರಿಗೆಲ್ಲ ಜೊತೆ ಮಾತಾಡಿ ಮತ್ತೆ ಅವ್ರು ರೆಸ್ಟ್ ಹೋಗಿ ಅಂತ ನಾವು ಮತ್ತೆ ಮನೆಗೆ ಬಂದ್ವಿ. ಮುಂದೆ ನಾವು ಈ ಕಾರ್ಯಕ್ರಮ ಇಟ್ಕೊಂಡಿದ್ದು ಗೋಪ್ಟೇಕ್ ಜಮಖಾನ ಹೋದ್ರು. ಆಮೇಲೆ ನಾವು ಕರ್ಕೊಂಡ್ಬರ್ಲಿಕ್ಕೆ ಅಂತ ಒಂದು ವೆಹಿಕಲ್ ಮಾಡಿದ್ವಿ. ಆ ವೆಹಿಕಲ್ ಕರ್ಕೊಂಡು ಆಮೇಲೆ ಜಮಖಾನ ಹಾಕಲಿ ಹೊಂಟಾಗ ಅವ್ರು ಮತ್ತೊಂದು 2ನೇ ಪ್ರಶ್ನೆ, ಈಗೇನು ಬೋಗಾರಸ್ದಿಂದ ಈ ಕಡೆ ಏನು ಬರ್ತದೆ, ಗ್ಲೋಬ್ ಪ್ಯಾಕೇಜ್ ಬರ್ತದೆ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬರ್ತದೆ, ಸ್ಟೇಟ್ ಬ್ಯಾಂಕ್ ಬರ್ತದೆ, ಈ ರೋಡ್ ಏನು ಹೋಗ್ತದೆ ಅದ್ರ ಬಗ್ಗೆ ಏನು, ಈ ರೋಡ್ ಏನಂತಾರ, ಈ ರೋಡ್ ಹೆಸರೇನು, ರಸ್ತೆ ಹೆಸರೇನು? ಹೋಗಿ ಶಾಕ್ ಆಯ್ತು. ಇದ್ರ ಮೇಲೆ ನಾವು ವಿಚಾರ ಮಾಡಿ, ಈ ರೋಡ್ ಏನಂತಾನೋ ಗೊತ್ತಿಲ್ಲ. ಬಹುಶಃ ನಿಮಗೂ ಗೊತ್ತಿರಲಿಕ್ಕೆ ಕಾಂಗ್ರೆಸ್ ರೋಡ್ ಇಷ್ಟೇ ಇತ್ತು. ನಾನು ಹಂಗೆ ನೀವೇನು ಹೇಳಿಲ್ಲ ಈಗ ಕಾಂಗ್ರೆಸ್ ರೋಡ್ ಅಂತ ಹೇಳಿ, ಅದೇ ಕಾಂಗ್ರೆಸ್ ಬರ್ತಾರ ಅಂತ ಹೇಳ್ಬಿಟ್ಟೆ. ಹೌದಲ್ಲ, ಕಾಂಗ್ರೆಸ್ ಅಧಿವೇಶನ ಜಿಲ್ಲೆ ಏನೋ ಅಂದ್ರು. ಹೌದ್ರಿ ಅಂತಂದೆ. ಆ್ಯಕ್ಚುಲಿ ರಸ್ತೆಗೆ ಅಂತ ಗೊತ್ತಿದ್ದಿಲ್ಲ. ಮುಂದೆ ಕಾರ್ಯಕ್ರಮ ಆಯ್ತು, ಇದಾಯ್ತು. ಆಮೇಲೆ ಹಿಂಗೆ ಬಂದು ಕೇಳಿದೆ, ಈ ರಸ್ತೆಗೆ ಏನಂತಾರ? ಅದೇ ಖಾನಾಪುರ ರೋಡ್ ಅಂತಾರ ಅಂತ ಹೇಳಿ. ಇಲ್ಲಿ ನೀವು 3rd ಗೇಟ್ ತನಕ ಹೋದ ತನಕ ಅದೆಲ್ಲ ರಸ್ತೆ ಖಾನಾಪುರ ರೋಡ್. ಆಮೇಲೆ ನಾನು ತಿಳ್ಕೊಂಡದನ್ನೇ ಹಿಂಗೆ. ಆಮೇಲೆ ಕಾರ್ಯಕ್ರಮ ಆಯ್ತು. ಇನ್ನೊಂದು ವಿಷಯ ಅಂತಂದ್ರೆ, ನಾವೇನು ಹೊಂಟಿದ್ದೀವಿ ಅವತ್ತು ಅವ್ರು ಇಲ್ಲೇ ಅಷ್ಟೇ ಆಯಿತು. ಮರನೇ ದಿವಸ ರಾತ್ರಿ ಹೋದ್ರು ಅವರು. ಆ ಮರನೇ ದಿವಸ ಮತ್ತೆ ಅಂದ್ರೆ ಟೋಟಲಿ ನೀವು 2 ದಿವಸದವರೆಗೆ ಅವ್ರ ಜೊತೆಗೆ ಇದ್ದೆ. 2ನೇ ದಿವಸ ನಾವು ಮತ್ತೆ ಒಂದು ಕಾರ್ ಮಾಡಿದ್ವಿ. ಮುಂದಿನ ಸೀಟ್ನ ನಾನು ಕೂತಿದ್ದೆ, ಹಿಂದಿನ ಸೀಟ್ನ ಭೈರಪ್ಪ ಕೂತಿದ್ರು. ಅವ್ರ ಪಕ್ಕದಲ್ಲಿ ಒಬ್ಬರು ಪತ್ರಕರ್ತರು ಕೂತಿದ್ರು, ಸಂಪಾದಕರು. ಅವ್ರನ್ನ ಕೇಳಿ, ನೀವೇನು ಮಾಡ್ತೀರಿ ಅಂತ.
ಅವ್ರು ಹೇಳಿದ್ರು ನಾನು ಸಂಪಾದನೆ ಪತ್ರಿಕೆ ಸಂಪಾದಕಿದ್ದೇನೆ. ಸಂಪಾದಕ ಯಾವ ಪತ್ರಿಕೆ ಹೆಸರು ಹೇಳಿದ್ರು ಅವರು. ಆ ಪತ್ರಿಕೆ ಹೆಸರು ಹೇಳಿದ್ರು. ಸರ್ಕ್ಯುಲೇಷನ್ ಯಾಕೆ ಆಗ್ತದ ಅಂತ ಕೇಳಿದ್ರು. ಸಾಮಾನ್ಯವಾಗಿ ಯಾರು ಪತ್ರಿಕೆ ಸರ್ಕ್ಯುಲೇಷನ್ ಬಗ್ಗೆ ಸ್ವಲ್ಪ ಹೆಚ್ಚಿನ ಇರ್ತದೆ. ಮತ್ತು ಅವಾಗ ಭಾಳ ದೊಡ್ಡ ಸರ್ಕ್ಯುಲೇಷನ್ ಆಗ್ತಿತ್ತು. ಅದು ಕಡಿಮೆ ಆಗ್ತಿತ್ತು. ಸ್ವಲ್ಪ ಇದ್ರೆ ಎಲ್ಲ ಇದಕ್ಕೆ ನಿಯಮದ ಪ್ರಕಾರ ಪತ್ರಿಕೆ ಸರ್ಕ್ಯುಲೇಷನ್ ಹೆಚ್ಚಿಗೆ ಹೇಳ್ಬಿಟ್ಟು 25,000 ಆಗ್ತದೆ. ಸರ್ಕ್ಯುಲೇಷನ್ 25,000 ಅವ್ರಿಗೆ ಕಟ್ಟಕ್ಕೆ ಅವ್ರು ಭೈರಪ್ಪ ಬಿಡಲಿಲ್ಲ. ಅವ್ರೇನು ಕೇಳಿದ್ರು, ಪ್ರಿಂಟಿಂಗ್ ಎಲ್ಲಿ ಆಗ್ತದೆ? ಇಲ್ಲ, ನಮಗೆ ಪ್ರಿಂಟಿಂಗ್ ಪ್ರೆಸ್ ನಾವು ಮಾಡ್ತೀವಿ ಅಂತ ಹೇಳಿ ಅವ್ರು ಮತ್ತೊಂದು ಪ್ರಶ್ನೆ ಕೇಳೋರು. 25,000 ಪತ್ರಿಕೆ ಬರಬೇಕಾದ್ರೆ ಪೇಪರ್ ಎಷ್ಟು ಆಗ್ತದೆ ಅಂತ ಸಂಪಾದಕ ಡೆಲಿವರಿ ಬಿಟ್ಬಿಟ್ರು. 25,000 ಪ್ರಿಂಟ್ ಆಗಲಿಕ್ಕೆ ಪೇಪರ್ ಎಷ್ಟು ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ತೆಗಿತಿರ್ಕಿಲ್ಲ. ಆಮೇಲೆ ಅವ್ರು ಡೆಲಿವರಿ ಬಿಟ್ಟರು. ಆಮೇಲೆ ನಾನೇ ಏನದು ಅವ್ರಿಗೇನು ಹೇಳಿ ಇದು ಅಂದ್ರೆ ಅವ್ರದ್ದು ನಾ ಹೇಳೋ ಉದ್ದೇಶ ಏನಂತಂದ್ರೆ ಯಾವುದೇ ವಿಷಯನ ಅಷ್ಟಕ್ಕೆ ಬಿಟ್ಟಿದ್ದಿಲ್ಲ. ಟೋಟಲ್ ಡೀಪ್ ಆಗಿ ಸ್ಟಡಿ ಇರ್ತಿತ್ತು ಅವ್ರು ಏನು ಅಷ್ಟಕ್ಕೆ ಬಿಟ್ಟೆ ಮಾಡಿದೆ ಅದ್ಭುತ ವಿಚಾರ. ಆಮೇಲೆ ಹಿಂಗೆ ಆಯ್ತು. ಇದು ಒಂದು ಆಮೇಲೆ ಅಲ್ಲಿ ಹೋದ್ವಿ, ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮದಲ್ಲಿ ಒಬ್ರು ಕೇಳಿದ್ರು. ಅವ್ರು ಭಿತ್ತಿ ಇದು ಬಂದಿತ್ತು ಅವ್ರ ಆತ್ಮಚರಿತ್ರೆ. ಆತ್ಮಚರಿತ್ರೆ ಅವರು ಅವಾಗ ಸ್ವಲ್ಪ ನನ್ನ ಮಟ್ಟಿಗೆ 65 ವರ್ಷ ಆಗಿತ್ತು ಅವ್ರಿಗೆ ಅಂದಾಜು. ಅವಾಗ ಸಂವಾದಕ್ಕೆ ಒಬ್ರು ಕೇಳಿದ್ರು, ನಾವು ಕ್ರಿಯಾಶೀಲ ವರ್ಗದ ಕಾರ್ಯಕ್ರಮ ಇಟ್ಕೊಂಡಿವಿ, ಭಿತ್ತಿ ಭಾಗ 2 ಬರಲಿ, ಅದ್ರಾಗ ನಮ್ಮ ಕ್ರಿಯಾಶೀಲ ವರ್ಗದ ಕಾರ್ಯಕ್ರಮ ಬಗ್ಗೆ ಅದ್ರ ಬರಬೇಕು ಅಂತ ನಕ್ಕರು ಅವರು. ಆಯ್ತು ಬರೋದು ಅಂತ ಹೇಳಿ ಅವ್ರನ್ನ ಮಾಡಿದ್ರು. ಅದು 2ನೇ ಇದಾಯಿತು. ಆಮೇಲೆ ಕಾರ್ಯಕ್ರಮ ಮುಗೀತು. ಯಶಸ್ವಿ ಕಾರ್ಯಕ್ರಮ ಹಾಲು ಫುಲ್ ಆಗಿತ್ತು. ಮೊದಲನೇ ಭಾಗ ಉಪನ್ಯಾಸ, 2ನೇ ಭಾಗ ಸಂವಾದ ಹಲವಾರು ಪ್ರಶ್ನೆಗಳು ಬಂದು ಎಲ್ಲರಿಗೂ ಉತ್ತರ ಕೊಟ್ಟರು. ಜನ ಎಲ್ಲ ಭಾಳ ಸಂತೋಷದಿಂದ ಕಾರ್ಯಕ್ರಮ ಎಂಜಾಯ್ ಮಾಡಿದ್ರು. ಅದನ್ನು ಬಂದಿದ್ದೆ ಫಸ್ಟ್ ಟೈಮ್ ರೀ. ನಾವು ಬಂದ ಫಸ್ಟ್ ನನಗೆ ಗೊತ್ತಿತ್ತು ಮೊದಲೇ ಇದಿರಬೇಕು, ಮೊದಲೇ ಬಂದು ಹೋಗಿರ್ಬೋದು. ಅವ್ರನ್ನ ಕಳಿಸಬೇಕನ್ನೋದು ವಿಚಾರ ನಿಮ್ಮ ಕಡೆ ಇತ್ತು. ಯಾರು ವಿಚಾರ ಮಾಡಲಿಕ್ಕಿಲ್ಲ. ನಮಗೂ ಸೀನಿಯರ್ಸ್ ಯಾರು ವಿಚಾರ ಮಾಡೋದು ಕಲಿತಿರ್ಬೋದು. ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ಮೊದಲೇ ಕಾರ್ಯಕ್ರಮ ಅಂತ ನನಗೆ ನಾವು ಮೊದಲೇ ಕಾರ್ಯಕ್ರಮ ಇರಬಹುದು. ಕಾರ್ಯಕ್ರಮ ಆಯ್ತು. ಆದರೆ ಇಲ್ಲಿ ಅವರು ಧರ್ಮಟ್ಟಿ ಅನ್ನೋರೆ ಅವ್ರ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ರು. ಧರ್ಮಟ್ಟಿ ಅನ್ನೋರು ಶರತ್ ಕುಮಾರ್ ಧರ್ಮಟ್ಟಿ ಅಂತೇಳಿ ಅವರೊಂದು ಬುಕ್ ಎರಡನೇ ಮುದ್ರಣ, ಮೊದಲೇ ಮುದ್ರಣ ಅಲ್ಲ, 2ನೇ ಮುದ್ರಣ ಅವ್ರು ಮಾಡಿದ್ರು. ಅವ್ರು ಕೇಳಿದರು, ಆಮೇಲೆ ಧರ್ಮಟ್ಟಿ ಅನ್ನೋರು ಎಲ್ಲಿರ್ತಾರೆ, ಇಂಥಲ್ಲಿ ಇರ್ತಾರ ಅಂತೇಳಿ. ಅವ್ರ ಮನೆಗೆ ಹೋಗ್ಬೇಕಲ್ಲ ಅಂತಂದರು. ಆಮೇಲೆ ನನ್ನ ಪುಸ್ತಕ ಅವರು ಪ್ರಕಾಶನ ಮಾಡಿದರು. ಅವ್ರನ್ನ ಭೇಟಿ ಆಗಬೇಕು, ಅದಕ್ಕೆ ಹೋಗೋಣ ಅಂತಂದರು. ಆಮೇಲೆ ಅವರು ಮೊದಲಿಗೆ ಬೇರೆ ಕಡೆ, ಆಮೇಲೆ ಅವರು ಮಾಲ್ಟೇಶ್ನವರ ಕಡೆಯಲ್ಲಿ ಹೋಗಿದ್ರು. ಆಮೇಲೆ ಅವ್ರ ಅಡ್ರೆಸ್ ತಿಳ್ಕೊಂಡು ನಾನು ವಿಜೇಂದ್ರ ಪಾಟೀಲ್ ಅಂತ ಇನ್ನೊಬ್ಬರು ಅವರೆಲ್ಲ ಕುಡ್ಕೊಂಡು ಅವರು ಸಾಹಿತ್ಯನೇ ವಿಜೇಂದ್ರ ಪಾಟೀಲ್ ಅಂತೇಳಿ ಅವರೊಂದು ಆತ್ಮಸಾಕ್ಷ್ಯ ಹಾವಳಿಗಳು ಅಂತಕ್ಕಂಥ ಒಂದು ಪುಸ್ತಕ ಬರೆಯಿದ್ರು. ಅದಕ್ಕೆ ಅಕಾಡೆಮಿ ಅವಾರ್ಡು ಬಂದಿತ್ತು. ಅವರು ನಾವೆಲ್ಲ ಕುಡ್ಕೊಂಡು ಧರ್ಮಟ್ಟಿ ಅವ್ರ ಮನೆಗೆ ಹೋದ್ವಿ, ಶರತ್ ಕುಮಾರ್ ಧರ್ಮಟ್ಟಿ. ಅವಾಗ ಈಗ ನಂಗೆ ಫೋನ್ ಐತಿಲ್ಲ, ಬರ್ಲಿಕ್ಕೆ ಅಂತ ಹೇಳಿಕ್ಕಾಗ್ತಿಲ್ಲ. ಅವತ್ತು ಇದಿದ್ದರಿಂದ ಅಮಾವಾಸ್ಯೆ ಅಂತ ಹೇಳಿ ಅನ್ಬೋದು. ಆ ಇದರಿಂದ ಅವರೆಲ್ಲ ಪೂಜಾದಾಗ ಇದ್ಬಿಟ್ಟಿದ್ರು ಧರ್ಮಟ್ಟಿ ಅವರು. ಒಮ್ಮೆಗೆ ನಾವು ಹೋಗ್ಬಿಟ್ವಿ. ಅವ್ರ ಮನೆಯೊಳಗೆ ಭೈರಪ್ಪ ಅಂತ ನಮಗೆ ಏನಿದೆ, ಒಮ್ಮೆಗೆ ಬಂದು ನಮ್ಮ ಮನ್ಯಾಗ ನಿಂತಾರೆ ಭೈರಪ್ಪ ಅವರು ಅಂತೇಳಿ ಇದಾಯ್ತು. ಖುಷಿ ಆಯಿತು. ಆಮೇಲೆ ಅವ್ರು ಕೂಡ್ರಿ ಅಂತ ಹೇಳಿದ್ರು. ಒಮ್ಮೆಗೆ ಭೈರಪ್ಪ ನೀವಿಲ್ಲ ಅಂತಂದರು. ಹೌದು, ಇರ್ಬೇಕು, ಕಾರ್ಯಕ್ರಮ ಬಂದಿದ್ದೆ, ನಿಮ್ಮನ್ನು ನೋಡ್ಬೇಕಂತ ಬಂದೆ. ಅನುಕೂಲ ಮೇಲೆ ಅವರು ಕೂತರು. ಆಮೇಲೆ ಆ್ಯಕ್ಚುಲಿ ಅದು ಹೆಂಗದ ರೀ, ಸರ್ವಪಿತ್ರ ಅಮಾವಾಸ್ಯೆ ಅಂತ ತಂದೆಯ ತಮ್ಮ ಪೂರ್ವಜರದ್ದು ಎಲ್ಲಾದ್ರೂ ಪೂಜೆ ಇರ್ತದೆ. ಆಮೇಲೆ ಮತ್ತೆ ಮೈಗೆ ಆಗ್ತದೆ ಅದು ಅಂತಂದು ಏನಾಗಿಲ್ಲ, ನಾನು ಮತ್ತೊಂದು ಸ್ನಾನ ಮಾಡ್ತೀನಿ, ನೀವು ಬಂದದ್ದು ಹೆಚ್ಚಿಗೆ ನಮಗೆ ಅಂತೇಳಿ ಮತ್ತೆ ಭೈರಪ್ಪ ಜೋಡಿ ಎಲ್ಲ ಮಾತಾಡಿ ನೀವು ನಮ್ಮ ಮನೆಗೆ ಊಟ ಮಾಡ್ಬೇಕಂದ್ರೆ ಇಲ್ಲ ಪುಣ್ಯ ಇಟ್ಟಿದ್ರೆ ನಾನು ಅಲ್ಲೇ ಊಟ ಮಾಡ್ತೀನಿ ಅಂತಾರೆ. ಆಮೇಲೆ ಅವ್ರ ಅಗದಿ ಒಂದು ಹಾಲನ್ನ ಕೊಟ್ಟು ತೊಗೊಂಡ್ರು. ಆಮೇಲೆ ಮತ್ತೆ ನಾವು ಅಲ್ಲಿ ಬಂದು ಅವರು ಒಂದು ದಿವಸ ಉದಯ ಚಿಕ್ಕೋಡಿ ಅಂತಿದ್ದಾರೆ, ಅಲ್ಲೇ ಊಟ ಮಾಡಿದರು. ಅಲ್ಲಿ ಸಹಿತ ಅವರು ಉದಯ ಚಿಕ್ಕೋಡಿ ಅವರು ಹೋಳಿಗೆ ಮಾಡಿಸಿದ್ರು. ಆಮೇಲೆ ಭೈರಪ್ಪಕ್ಕೆ ಹೋಳಿಗೆ ಯಾಕೆ ಮಾಡಿಸ್ತೀರಿ ಅಂತ ಆಮೇಲೆ ಚಿಕ್ಕೋಡಿ ಅವ್ರು ಹೇಳಿದ್ರು, ನಿಮ್ಮ ಭಿತ್ತಿ ಒಳಗೆ ಆತ್ಮಚರಿತ್ರೆ ಒಳಗೆ ನನಗೆ ಹೋಳಿಗೆ ಭಾಳ ಸೇರ್ತಾವಂತ ಹೇಳಿ ಅದಕ್ಕೆ ನಾನು ಮಾಡಿಸ್ತೀನಿ ಅಂತಂದ್ರೆ. ಆಮೇಲೆ ಎಲ್ಲರೂ ಕೂಡ ಊಟ ಕೂತೀವಿ, ಹಲವಾರು ವಿಷಯಗಳನ್ನ ಅವರು ಊಟ ಮಾಡ್ತಾನೆ ಎಲ್ಲ ಹೇಳಿದ್ರು ಏನ್ರಿ. ಆಮೇಲೆ ಊಟ ಗೀಟ ಆಯ್ತು. ಮರವೇಸ್ ಮಧ್ಯಾಹ್ನ ನಮ್ಮಲ್ಲಿ ಇಲ್ಲೇ ಬಾಜುಕ ನಮ್ದು ಹಳೆ ಮನೆ ಅದ, ಅಲ್ಲೆಲ್ಲರೂ ಕುಡಿತೀವಿ. ಅವರ ಟೈಮ್ ಬಾಜುಕಲ್ಲಿದೆ, ಬಾಜುಕಲ್ಲ ಅಲ್ಲೇ ಅವ್ರು ಬಂದರು. ಅಲ್ಲೇ ಎಲ್ಲ ಅವ್ರು ದುಂಡಿರಾಜ್ರಿ, ಆಮೇಲೆ ಜಿಕೆ ಕುಟ್ಟಿ ಅಂತಾರೆ ಅವರು, ವಿಜಯೇಂದ್ರ ಪಾಟೀಲ. ಆಮೇಲೆ ಎಲ್ಲರೂ ಕೂಡ ಅಲ್ಲಿ ಊಟ ಮಾಡಿದ್ವಿ. ಆಮೇಲೆ ಏನಾದ್ರು ಅವ್ರು 1:30 ಟೈಮ್ ಇತ್ತು ಊಟದ್ದು. ಆಮೇಲೆ ಯಾರೊಬ್ಬರು ಬರೋದು ತಡ ಆಯಿತು. ಆಮೇಲೆ ನಾವು ಹಾದಿಗೆ ಕೊಟ್ಟಿದ್ವಿ, ಯಾಕೆ ಹಾದಿಕಾಯಿ ಗಟ್ಟಿಗೆ ಇಲ್ಲ ಇನ್ನೂ ಬರೋರಿಲ್ಲ, ಬರ್ತಾರೆ ತೋಡ್ರಿ. ಅವ್ರು ಬಂದು ಕೂಡ ಅವರು ಊಟ ಮಾಡಲಿ, ಅವ್ರು ಸ್ವಲ್ಪ ಬರೋದು ಯಾರೇನು ಬೇರೆ ಏನು ಮೆನು ಏನು ಚೇಂಜ್ ಆಗೋದಿಲ್ಲ, ಇಲ್ಲ ಎಲ್ಲರೂ ಕೂಡ ಅಂತೇಳಿ. ಆಮೇಲೆ ಅವ್ರು ಊಟದ ಆಯಿತು. ಈ ಟೈಪ್ ಒಂದು ವ್ಯಕ್ತಿತ್ವ. ಅವ್ರು ಮತ್ತೆ ರಾತ್ರಿ ಅನಂತ ಕಲ್ವಾರ್ ಅಂತಿದ್ದಾರೆ, ಸಾಹಿತಿ ಇದ್ದು, ಈಗಿಲ್ಲ ಅವರು. ಅವ್ರ ಮನೆಯೊಳಗೆ ಊಟ ಆಯ್ತು. ಈಗ ಒಂದು ಅವ್ರದ್ದು ಅದೇ ಶಿಸ್ತಿನ ಜೀವನ,
ಭಾಳ ಶಿಸ್ತಿನ ಜೀವನ. ಸಿಂಪಲ್ ಸಿಂಪಲ್ ರೀ. ಅವ್ರ ಶಿಸ್ತಿನ ಜೀವನ. ಯಾಕಂದ್ರೆ ಬಾಲ್ಯ ಭಾಳ ಕಷ್ಟವಾಗ್ರಿ. ಭೈರಪ್ಪರ ಬಾಲ್ಯ ವಾರದ ಊಟ ಮಾಡಿದಂಥ ವ್ಯಕ್ತಿ ಅವರು. ನೋಡ್ರಿ ವಾರದ ಊಟ ಮಾಡ್ತಾರೆ ಹೆಂಗ್ರಿ, ಬಿತ್ತಿಗೆಲ್ಲ ಬರ್ತದೆ. ನಾ ಅವ್ರು ನೋಡಿಲ್ಲ ಇಲ್ಲ, ಯಾಕಂದ್ರೆ ಅವ್ರ ಮುಂದೆ ನಾವು ಭಾಳ ಸಣ್ಣವ್ರು ಏನ್ರಿ. ಬಿತ್ತಿ ಓದ್ದಾಗ ನಂಗೆ ಗೊತ್ತು, ಬಿತ್ತಿ ನನಗೆ ಗೊತ್ತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.